ಈಗ ಬೂದ್ಗುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಒಂದು ಎಲೆ ಚಿಕ್ಕದು ಬೂದ್ಗುಂಬಳಕಾಯಿ, ಇಂಗು, ಒಂದು ಚಿಕ್ಕ ಹಸಿಕಾಯಿ ತುರಿ, ಒಂದು 2 ಸ್ಪೂನ್ ನೆನೆಸಿದ ಕಡಲೆಬೇಳೆ, ಒಂದು 10 ಹಸಿಮೆಣಸಿನಕಾಯಿ, ಒಂದು ಇಂಚಷ್ಟು ಶುಂಠಿ, 1 ಸ್ಪೂನ್ ಜೀರಿಗೆ, ಒಗ್ಗರಣೆ ಸ್ವಲ್ಪ ಒಂದು 4 ಸ್ಪೂನ್ ಎಣ್ಣೆ, ಅರಿಶಿನ ಒಂದು 2 ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ಒಂದು ಚಿಕ್ಕ ಕಪ್ಪಷ್ಟು ಮೊಸರು, ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು, ಒಗ್ಗರಣೆ ಕರಿಬೇವು ಸ್ವಲ್ಪ ಸಾಸಿವೆ ಇಷ್ಟನ್ನು ತೊಗೊಂಡಿದ್ದೀನಿ. ಮಜ್ಜಿಗೆ ಹುಳಿ ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ಈಗ ಈ ಕುಂಬಳಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ಆಮೇಲೆ ಒಳಗಡೆ ತಿರುಳು ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಳ್ಬೇಕು. ಇದನ್ನಿಂದ ರುಬ್ಬೋದಕ್ಕೆ ಮಿಕ್ಸಿಗೆ ಹಾಕೊಳ್ಳೋಣ. ಕಾಯಿ ಇವತ್ತು ನೆನೆಸಿದಂಥ ಕಡಲೆಬೇಳೆ 2 ಸ್ಪೂನು, ಹಸಿಮೆಣಸಿನಕಾಯಿ ಹಾಗೂ ಶುಂಠಿ ಹಾಕ್ತೇವೆ ಮಿಕ್ಸಿಗೆ, ಹಾಗೂ ಕೊತ್ತಂಬರಿ, ಹಸಿ ಕೊತ್ತಂಬರಿ, ಜೀರಿಗೆ ಇಷ್ಟನ್ನ ಈಗ ರುಬ್ಕೊಂಡ್ಬರೋಣ. ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲೆ ತೊಗೋಬೇಕು, ಕುಂಬಳಕಾಯಿ ಯಾವಾಗ ತೊಗೊಳ್ಳಿ, ಒಂದಿರೋ ತೊಗೊಂಡ್ರೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ. ಈ ಥರ ತಿರುಳು ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕಾಗಿ ಈ ಥರ ಪೀಸ್ ಮಾಡಿ ಒಂದು ಪಾತ್ರೆ ಹಾಕ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನಂತರ ಅರಿಶಿನ ಹಾಕ್ಕೊತಾ ಇದ್ದೀನಿ. ನಂತರ ಉಪ್ಪು ಹಾಕ್ಕೊತಾ ಇದ್ದೀನಿ. ಅರಿಶಿನ ಉಪ್ಪು ಹಾಕ್ಕೊಂಡು ಆದಮೇಲೆ ಇದು ಸ್ವಲ್ಪ ಕಲಿಸ್ಕೊಂಡು ಬೇಯಿಸ್ಕೊಬೇಕು. ಕುಕ್ಕರ್ಗೆಲ್ಲ ಹಾಕ್ಬಾರ್ದು, ಇದನ್ನ ಬೇಗನೆ ಬೆಂದೋಗುತ್ತೆ. ಇದರಲ್ಲೂ ನೀರಿನಂಶ ಇರೋದ್ರಿಂದ ನೀರು ಕುತ್ಕೊಳ್ಳುತ್ತೆ ಸ್ವಲ್ಪ. ಹಾಗಾಗಿ ಅರಿಶಿನ ಹಾಕಿ ಸ್ವಲ್ಪ ಬೇಯಿಸ್ಕೊಬೇಕು. ಒಂದು ಕುದಿ 2 ಕುದಿ ಚೆನ್ನಾಗಿ ಬಂದರೆ ಬೆಂದೋಗುತ್ತೆ. ಈಗ ಈಗ ಮಸಾಲೆ ಒಗ್ಗರಣೆ ಹಾಕೊಳ್ಳೋಣ. ನೋಡಿ ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಒಂದು 10 ನಿಮಿಷ ಬೇಯಿ. ನೋಡಿ ಈ ರೀತಿ ಈಗ ಮಸಾಲೆ ಒಂದು ಬಾಣಲೆ ಹಾಕ್ಕೊಂಡು ಎಣ್ಣೆ ತೊಗೊಂಡಿದ್ದು ಒಗ್ಗರಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಸಿವೆ ಕರಿಬೇವು ಇಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ಹಾಕೋಣ. ಸ್ವಲ್ಪ ಒಗ್ಗರಣೆಲೆ ಬಾಡ್ಕೊಳ್ಳೋಣ ಮಸಾಲೆನ. ನೋಡಿ ಈಗ ಮಸಾಲೆ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ರುಬ್ಕೊಂಡಿರೋಂಥದ್ದನ್ನು ಒಗ್ಗರಣೆಗೆ. ನಂತರ ಈಗ ಮಿಕ್ಸಿಗೆ ಹಾಕೊಂಡು ನೀರು ಸ್ವಲ್ಪ ಹಾಕ್ತಾ ಇದ್ದೀನಿ. ಇನ್ನೊಂದು ಅರ್ಧ ಕೊಟ್ಟು ನೀರು ಹಾಕೊಳ್ಳೋಣ. ಮಸಾಲೆ ಕುದಿಯೋವಾಗ ಈಗ ಮಿಕ್ಸಿ ಜಾರ್ಗೆ ತೊಗೊಂಡಿದ್ದೆಲ್ಲ ಅದನ್ನು ಸುಮ್ಮನೆ ಒಂದು ರೌಂಡು ಆನ್ ಮಾಡಿ ಆಫ್ ಮಾಡ್ಕೊಂಡ್ರೆ ಸಾಕು. ಇನ್ನು ಇದು ದಪ್ಪ ದಪ್ಪ ಇರೋದನ್ನ ಸ್ವಲ್ಪ ನೈಸ್ ಮಾಡ್ಕೊಳ್ಳೋದು. ಆನ್ ಮಾಡಿ ಆಫ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಒಂದು ರೌಂಡ್ ಆನ್ ಮಾಡ್ಕೊಂಡು ಈಗ ಕೊನೆಯಲ್ಲಿ ಮತ್ತೆ ಗಟ್ಟಿಗಿಲ್ಲ ಮತ್ತೆ ಥರ ಇದನ್ನು ಕೊನೆಯಲ್ಲಿ ಸಾರಿಸಿ ಇಟ್ಕೊಳ್ಳೋಣ. ಬನ್ನಿ ಈಗ ಒಳಗಡೆ ಹಾಕೋಣ. ನೋಡಿ ಬೆಂದಿದೆ ಈಗ ಚೆನ್ನಾಗಿದೆ. ಈಗ ಮಸಾಲೆನೂ ಕೂಡ ಚೆನ್ನಾಗಿ ಕುಟ್ಟಿದೆ. ನೋಡಿ ಕಲರ್ ಚೇಂಜ್ ಆಗಿದೆ, ಮಸಾಲೆ ಚೆನ್ನಾಗಿದೆ. ಈ ಮಸಾಲೆಯನ್ನು ಬೇಯಿಸಿರುವಂಥ ಹೋಳಿಗೆ ಸೇರಿಸ್ಕೊಳ್ಳೋಣ. ಈಗ ಬೆಂದಿರುವಂಥ ಹೋಳಿಗೆಗೆ ಕುಟ್ಟಿರುವಂಥ ಹುಳಿಯನ್ನು ಸೇರಿಸ್ಕೊಳ್ಳೋಣ. ಈಗ ಹೋಳುಗಳು ಸೇರಿಸ್ಕೊಂಡ ನಂತರ ಒಂದು 5 ನಿಮಿಷ ಕುದಿಸೋಣ. ಅದು ಹುಳಿ ಮಸಾಲೆ ಮತ್ತು ಹೋಳುಗಳು ಹೊಂದ್ಕೊಳ್ಳೋದಕ್ಕೆ ಒಂದು 5 ನಿಮಿಷ ಕುದಿಯಕ್ಕೆ ಬಿಡೋಣ. ಬೆಂದಿದೆಯಾ ನೋಡೋಣ. ಈಗ ಕುದಿದೆಯಾ ಅಂತ ನೋಡಿ. ಹೋಳು ಹಾಗೆ ಹುಳಿ ಮಸಾಲೆ ಕುದೀತಾ ಇದೆ. ಉಪ್ಪು ಒಂದು ಸ್ವಲ್ಪ ಕಮ್ಮಿ ಇದೆ ಅನಿಸ್ತಾ ಇದೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ನೀವು ನೋಡಿ ರುಚಿಗೆ ನೋಡಿಕೊಂಡು ನೀವು ನಿಮ್ಮ ಉಪ್ಪು ಹಾಕ್ಕೊಳ್ಳಿ. ನನಗೊಂಚೂರು ಉಪ್ಪು ಕಮ್ಮಿ ಇತ್ತು, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಈಗ ಇದು ರೆಡಿಯಾಗಿದೆ, ಕುದೀತಾ ಇದೆ. ಈ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ನಾವು ಮಜ್ಜಿಗೆ ಮಾಡ್ಕೊಂಡಿದ್ವಲ್ಲ ಮಿಕ್ಸಿಗೆ, ಒಂದು ರೌಂಡ್ ಮಾಡ್ಕೊಂಡಿದ್ವಿ ಗಟ್ಟಿ ಮಜ್ಜಿಗೆ. ಹಾಗಾಗಿ ಅದನ್ನು ಈಗ ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಜ್ಜಿಗೆ ಹುಳಿಗೆ ಮಜ್ಜಿಗೆ ಹಾಕ್ಕೊಂಡು ಗಟ್ಟಿ ಮಜ್ಜಿಗೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಜ್ಜಿಗೆ ಹುಳಿ ತುಂಬಾ ರುಚಿಕರವಾದ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಈಗ ತುಂಬಾ ರುಚಿಕರವಾದ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಒಂದು ಸರಿ.